ನಾಯಕ ಅನ್ನೋದು ಇನ್ನೂ ಗುಂಗು ಹೋಗಿಲ್ಲ. ಈಗಾಗಲೇ ಆ ಗುಂಗು ಹೋಗಬೇಕಾಗಿತ್ತು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಸ್ವಚ್ಛ ಆಗಿತ್ತು ಲೋಕಸಭೆ. ಇವರು ಎಲ್ಲೆಲ್ಲಿ ಲಿಂಗಾಯತ್ ಬೆಲ್ಟ್ನಲ್ಲೇ ಪೂರ್ತಿ ಉತ್ತರ ಕರ್ನಾಟಕದಲ್ಲಿ BJP ಈ ಸಲ ಹೋಯಿತು. ಆದರೂ ಮ್ಯಾಗಿನವ್ರು ಏನೂ ತಿಳ್ಕೊಂಡಿಲ್ಲ. ಇನ್ನೂ येडुरप्पा जी का बहुत प्रभाव है. हमारा विजेंद्र जी बहुत कर्मठ कार्यकर्ता है. ನಮಗಿದೆ ಕತೆ ಹೊಡಿತಾರೆ ಹೋಗ್ತಾರೆ. ಸುಧಾಕರ್ಗೆ ಇಡೀ ಚಿಕ್ಕಬಳ್ಳಾಪುರ ಏನು ಬರ್ಕೊಟ್ಟಿಲ್ಲ, ದುರಂಕಾರ ಮಾತಾಡಬಾರ್ದು ಪ್ರಮುಖರು ಯಾರು ಅಂತಾರೆ? ಪ್ರೀತಮ್ ಗೌಡ್ರು ಹೇಳಿರೋದು ಸರ್. ಎಂಥವ್ನ ಹೆಸರು ತೆಗಿತೀರಿ? ಚಲೋ ಆರಾಮದೀವಿ. ಹಾಂ, ಹೋಗಲ್ಲ ಕಾಂಗ್ರೆಸ್ನಾಗ ಏನು ರಿಸರ್ವೇಷನ್ ಯಾವುದಾಗೈತೆ ಕೇಳ್ಕೊಂಡು ಬರ್ರಿ. ಸುಧಾಕರ್ ಅವರು ಇನ್ನೊಂದು ಮಾತಾಡಿದ್ರು. ಪ್ರಧಾನ ಕಾರ್ಯದರ್ಶಿ ಅಲ್ಲ ಸರ್ ಅವರು? ಪ್ರಧಾನ ಕಾರ್ಯದರ್ಶಿ ಅಲ್ಲ ಯಾವುದು? ಯಾರಿಗೆ ರೀ? ಯಾರಿಗೆ? ಅದು ವಿಜೇಂದ್ರಗ, ನಮಗಲ್ಲ. ಸುಧಾಕರ್ ಅವರು ನಿನ್ನೆ ಸಿದ್ದರಾಮಯ್ಯನವ್ರ ಸಲಹೆಯನ್ನು ಕೇಳಬೇಕಾಗಿತ್ತು ನಾನು ಅಂತಂದ. ಯಾರು? BJP ಹೋಗೋ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ನಂಗೆ ಸಲಹೆ ಕೊಟ್ಟಿದ್ರು. ಹೇಳಿದ್ರಂತವ್ರಿಗೆ ಉಪಯೋಗಿಸ್ಬಿಡ್ತಾರೆ, ಹೋಗ್ಬೇಡ ಅಂತ ಹೇಳಿದ್ರಂತ. ಆದರೂ ನಾನು ಹೋದೆ. ಮೊದಲೇ ನಾನು CM ಮಾತು ಕೇಳಬೇಕು, ಸಿದ್ದರಾಮಯ್ಯ ಮಾತು ಕೇಳಬೇಕು, ಅವ್ರ ಸಲಹೆ ಪಡ್ತಾ ಇದ್ರು. ನೋಡಿ, ಮನುಷ್ಯಗೆ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವ್ರು 17 ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ? ನಂಬರ್ 1. ಇವತ್ತು ವಿಜೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತಾ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಷ್ಟು ಮಾಡಿಬಿಟ್ಟು ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ ಮೂಡಾಸಲ ಸಿದ್ದರಾಮಯ್ಯ. ಇವ್ರ ಹಗಣೆ ಒದ್ದಾಡಿ ನಾರಲಕ್ಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರೆ. ಏನು ರೀ ಮಾನ ಮರ್ಯಾದೆ? ಯಾರು ಆ ಸಿದ್ದರಾಮಯ್ಯವರ? ಅವ್ರೇನು ದಡ ಇವ ಯಾವ್ಯಾವ ಕಟ್ಟಿ ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಮುಗಿದು ಕ್ಲೋಸ್ ಆಗ್ತೈತೆ ಫೈಲ್. ಅವರೂ ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಲೆ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬಲ್ಲೆ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಕೊಟ್ಟರೆ ನಾವು ತನಿಖೆ ಮಾಡಿಸ್ತೀವಿ ಅಂತಾರೆ ಪ್ರಿಯಾಂಕಾ ಖರ್ಗೆ. ಯಾರು ಕೊಡ್ಬೇಕು? ಪ್ರಿಯಾಂಕಾ ಖರ್ಗೆ ಅಂತರೂ ಏನು ಮಾತಾಡ್ತಾರೆ? ಏನು ಏನು ಸಂಬಂಧ ಇಲ್ಲಾರ್ದಂಗೆ ದೂರು ಕೊಡ್ಬೇಕಂತ ನೀವು ಅದಕ್ಕೆ ಕಿಸಿಲಾಕತ್ತೀರಪ್ಪ ಮಂತ್ರಿಗಳಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ, ದೂರು ಕೊಡೋದಿರ್ತದೆ. ನಾ ಏನಾರು ಇದ್ದೆ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ದಡ ಎನ್ಕ್ವೈರಿಗೆ ಆಗ್ತದೆ. ಅಷ್ಟು ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ? ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನೀಗಾಲಾಗೈತಿ, ಇನ್ನೇ ಅಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ಈಗ ಸುಪ್ರೀಂ ಕೋರ್ಟಲ್ಲಿ ನೀವು ಕೇಸ್ ಹಾಕಿದ್ರೆ DK ಶಿವಕುಮಾರ್ ವಿರುದ್ಧ ಸರ್ಕಾರ ನಿಮಗೆ ಭಾರಿ ಚಿಮಾರಿ, ಇಷ್ಟು ಅಪಮಾನ. ಮಾಧ್ಯಮ ಮಿತ್ರರೇ ಖುಷಿಯಾಗಿರ್ಬೇಕು. ನಿನ್ನೆ ಎಲ್ಲರಿಗೂ DK ಶಿವಕುಮಾರ್ ಕಡೆಯಿಂದ ಒಳ್ಳೆಯ ಸಂದೇಶ ಬಂದಿರ್ಬೇಕು. DK ಶಿವಕುಮಾರ್ ಹೇಳಿರ್ಬೇಕು ನಿಮಗೆ. ಎಲ್ಲ ಒಳ್ಳೆ ಸುಪ್ರೀಂ ಕೋರ್ಟ್ನಾಗ ಭಾರಿ ಚಿಮಾರಿ ಹಾಕಿದ್ರಿ ರತ್ನಾಳ್ಗೆ. ನೀವು ಹೋಗಿ ಅಲ್ಲಿ ಭಾಷಣ ಮಾಡಿರಿ, ಇಲ್ಲಿ ಯಾಕೆ ಬಂದಿರಿ ಸುಪ್ರೀಂ ಕೋರ್ಟಿಗೆ ಅಂದರು. ಸಂಬಂಧ ಇಲ್ಲರಿ. ನೀವು ಏನು ಬರಿತೀರೋ ಅಲ್ಲಿ ಯಾರು ನಿಮ್ಮವ್ರು ಲೀಗಲ್ ಸ್ವಲ್ಪ ತಿಳಿದವ್ರು ಹೋಗಿರ್ತಾರೆ ಇಲ್ಲ ಸುಪ್ರೀಂ ಕೋರ್ಟಿಗೆ. ನೀವೆಲ್ಲ ಮಾಧ್ಯಮದವ್ರು ಬರೆದ್ರಪ್ಪ. ನಾನು ಕೇಸಿಗೆ ಅದಕ್ಕೆ ಸಂಬಂಧ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕೇಸ್ 10 ಕೇಸ್ ಅದಾವ. ಇವರು ನಮ್ಮ ಜಡ್ಜಸ್ಗಳಿಗೆ ಕನ್ಫ್ಯೂಷನ್ ಐತಿ ಯಾವ ಕೇಸ್ ಅನ್ನೋದು. ಆ ಉದ್ದೇಶದಿಂದ ಅಂದಿದ್ದು ಹೊರತು ನ್ಯಾಯಾಧೀಶರು ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿಲ್ಲ. ಸುಮ್ಮನೆ ಮಾಧ್ಯಮಗಳಲ್ಲಿ ಎಲ್ಲಿ ಕೋರ್ಟ್ ಬೆಂಚ್ನಲ್ಲಿ ಕುಂಡ್ರೋರು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ನೀವು ಹೆಂಗೆ ಮಾಡ್ತೀರಿ? ಯತ್ನಾಳ್ ಅರೆಸ್ಟ್ ಗ್ಯಾರಂಟಿ ಅಂದ್ರಿ, ಎಲ್ಲಿ ಆಯ್ತಪ್ಪ ಅರೆಸ್ಟ? ಹೇಳ್ರಿ. ಅರೆಸ್ಟ್ ಆಗಿ ನಾನು ಬಂಧನ 2 ದಿವಸದ ವಾರಂಟ್ ಇಶ್ಯೂ ಅಂದ್ರಿ, ಎಲ್ಲಿ ಐತಿ? ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಸ್ವಲ್ಪ ಯಾಕೋ ನಿಮಗೆ DK ಶಿವಕುಮಾರ್ ವಿಜೇಂದ್ರ ಅಂದ್ರೆ ವಿಶೇಷ ಪ್ರೀತಿ ಐತೆ ಎಲ್ಲರಿಗೂ. ಅದಕ್ಕೆ ಹೊಡಿತೀರ ಖುಷಿ ಪಡಿಸ್ಲಕ್ಕ. ನೀವು ಖುಷಿ ಪಡ್ಬೋದು. ಆಟ ಯತ್ನಾಳೇನು ಜೈಲಿಗೆ ಹೋಗೋದಿಲ್ಲ. ನಾನು ಕರ್ನಾಟಕ ಲೂಟಿ ಮಾಡಿಲ್ಲ, ಭೂ ಹಗರಣ ಮಾಡಿಲ್ಲ. ಸುಮ್ಮನೆ ಹೊಡಿಲಾಕತ್ತೀರಿ. ಈ ಮಾಧ್ಯಮದಾಗ ಖರೆ ಅಂದ್ರೆ ನೀವೇ ವಿಷಾದ ವ್ಯಕ್ತಪಡಿಸೋಬೇಕು. ನಿಮ್ಮ ಮಾಧ್ಯಮದಾಗ ಯತ್ನಾಳ ಬಗ್ಗೆ ಅಂದಿಲ್ಲ ಸುಪ್ರೀಂ ಕೋರ್ಟು. ಅದು ಬೇರೆ ಪ್ರಕರಣದಲ್ಲಿ ಯತ್ನಾಳ್ ಅದರಲ್ಲಿಯೂ ಅದಾರ ಅನ್ನೋಂಥ ತಪ್ಪು ಗ್ರಹಿಕೆಯಿಂದ ಆಯಿತು. ನಮ್ಮನ್ನ ಮಾಧ್ಯಮಗಳ ಮೇಲೆ ದೂರ್ತೀರಿ ನೀವು? ಕೋರ್ಟು ತಪ್ಪು ಗ್ರಹಿಕೆ ಮಾಧ್ಯಮಗಳ ಮೇಲೆ ದೂರ್ತೀರಿ ನೀವು? ಮಾಧ್ಯಮಗಳಲ್ಲಿ